ನೀಡಿಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ಬೌಲ್ಟ್ ಬ್ರ್ಯಾಂಡ್ ಒಂದು ಹೊಸ ಏರ್ಬಡ್ಸ್ ಇರುವಂಥದ್ದು. ಹೌದು, ಬೌಲ್ಟ್ ಕಡೆಯಿಂದ ಮಾವ್ರಿಕ್ ಎನ್ನುವಂಥ ಒಂದು ಹೊಸ ಏರ್ಬಡ್ಸ್ನ ಲಾಂಚ್ ಮಾಡಿದ್ದಾರೆ. ಇನ್ ಕೇಸ್ ನೀವೇನಾದರೂ ಒಂದು 1000ರಿಂದ 1500 ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಒಂದು ಏರ್ಬಡ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಒಂದು ಮ್ಯಾವ್ರಿಕ್ ಏರ್ಬಡ್ಸ್ನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ನೋಡೋದಾದರೆ, ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಆಡಿಯೋ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ಮಧ್ಯ ಭಾಗದಲ್ಲಿ ಮ್ಯಾವ್ರಿಕ್ ಅಂತ ಒಂದು ಮಾಡೆಲ್ ನೇಮ್ನ ಇಲ್ಲಿ ಕೊಟ್ಟಿರುವಂಥದ್ದು. ಫಾರ್ ಎವ್ರಿ ಒನ್, ನಾಟ್ ಜಸ್ಟ್ ಗೇಮರ್ಸ್ ಅಂತ ಹೇಳ್ತಾ ಇದ್ದಾರೆ. ಬಾಕ್ಸ್ನ ಕೆಳಗಡೆ ಭಾಗದಲ್ಲಿ ಇದರ ಸ್ಪೆಸಿಫಿಕೇಶನ್ ಎಲ್ಲ ಹೈಲೈಟ್ ಮಾಡಿರುವಂಥದ್ದು. ಹೌದು, ಇಲ್ಲಿ ಎಕ್ಸ್ಟ್ರಾ ಬ್ಯಾಸನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಿಲ್ಟ್ ಇನ್ ಮೈಕ್ ಇರುವಂಥದ್ದು, HD ಡೀಪ್ ಬ್ಯಾಸ್ ಆ್ಯಂಡ್ 3D ಅಕಾಸ್ಟಿಕ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 1 ವರ್ಷಗಳ ಕಾಲ ವಾರಂಟಿ ಈ ಒಂದು ಇಯರ್ಬಡ್ಸ್ ಮೇಲಿರುವಂಥದ್ದು. ಬಿಲ್ಟ್ ಇನ್ ಮೈಕ್ರೋ ಊಫರ್ಸ್ ಅಂತ ಹೇಳ್ತಾ ಇದ್ದಾರೆ. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಮೇನ್ ಸ್ಪೆಸಿಫಿಕೇಶನ್ ಎಲ್ಲ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ಇಯರ್ಬಡ್ಸ್ನಲ್ಲಿ ನಾವು ಕಾಲ್ ಮತ್ತು ಮ್ಯೂಸಿಕ್ಸನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಮತ್ತು ಸಿರಿಯನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬ್ಲೂಟೂತ್ ಆಟೋ ಪೇರಿಯಲ್ಲಿ ಇರುವಂಥದ್ದು. ಆಮೇಲೆ ಬೋತ್ ಇಯರ್ಬಡ್ಸ್ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 2 ಇಯರ್ಬಡ್ಸ್ ನಾವು ಸಪ್ರೇಟಾಗಿ ಡಿವೈಸ್ಗೆ ಕನೆಕ್ಟ್ ಮಾಡಿಕೊಂಡು, ಅಂದರೆ ಬೇರೆ ಬೇರೆಯಾಗಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಟೇರಿಯೋ ಕಾಲಿಂಗ್ ಆ್ಯಂಡ್ ಮೈಕ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ದಾರೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೊದಲೇದಾಗಿ 2 ಪೇಪರ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಒಂದು ಯೂಸರ್ ಮ್ಯಾನುವಲ್ ಜೊತೆಗೆ ಒಂದು ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಭಾಗದಲ್ಲಿ 100 ರೂಪಾಯಿಗಳ ಒಂದು ಕ್ಯಾಶ್ ಬ್ಯಾಕ್ ವಾಚರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಈ ಇಯರ್ಬಡ್ಸ್ನ ನೀವು ರಿಜಿಸ್ಟರ್ ಮಾಡಿದ್ರಿ ಅಂತಂದರೆ ನಿಮಗೆ 100 ರೂಪಾಯಿ ಇಲ್ಲಿ ಕ್ಯಾಶ್ ಬ್ಯಾಕ್ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ನೋಡ್ತಾ ಇದ್ರೆ ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿರುವಂಥದ್ದು. ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಜೊತೆಗೆ 2 ಪೇಡ್ ಎಕ್ಸ್ಟ್ರಾ ಏರ್ ಟಿಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಹೊರತುಪಡಿಸಿದ್ರೆ ನೋಡ್ತಾ ಇದ್ರೆ ನಮಗೆ ಇಯರ್ಬಡ್ಸ್ನ ಒಂದು ಕೇಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲೇದಾಗಿ ಈ ಒಂದು ಕೇಸ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಬೌಲ್ಟ್ ಆಡಿಯೋ ಬಗ್ಗೆ 2 ಮಾತೇ ಇಲ್ಲ. ಒಂದು ಬೆಸ್ಟ್ ಆದ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ನ ಎಲ್ಲ ಇಯರ್ಬಡ್ಸ್ನಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ಒಂದು ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಅಂತ ಮೆನ್ಷನ್ ಮಾಡಿದರೆ, ಹಿಂದ್ಗಡೆ ಭಾಗದಲ್ಲಿ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಸ್ಮಾಲ್ LED ಇಂಡಿಕೇಶನ್ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು LED ಲೈಟ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡಿದರೆ ನಮಗೆ ಇಯರ್ಬಡ್ಸ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಲೆಫ್ಟ್ ಮತ್ತು ರೈಟ್ ಅಂತ ಒಳಗಡೆ ಭಾಗದಲ್ಲಿ ಮೆನ್ಷನ್ ಸಹಿತ ಇಲ್ಲಿ ಮಾಡಿದ್ದಾರೆ. ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಮೊದಲೇದಾಗಿ ಒಂದು ಇಯರ್ಬಡ್ಸ್ನ ಒಂದು ವೇಟ್ ಬಗ್ಗೆ ಮಾತಾಡಿದ್ರೆ ತುಂಬ ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬೋದು. ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು. ಆಮೇಲೆ ಕಂಪ್ಲೀಟಾಗಿ ಒಂದು ಟಚ್ ಕಂಟ್ರೋಲ್ ಇರತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದು ಬ್ರ್ಯಾಂಡಿಂಗ್ ಲೋಗೋನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಚ್ ಸೆನ್ಸರ್ಸ್ ಇಲ್ಲಿರುವಂಥದ್ದು. ಮೊದಲೇದಾಗಿ ಇದರ ಒಂದು ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಒಂದು ಬೆಸ್ಟ್ ಕಂಫರ್ಟಬಿಲಿಟಿಯನ್ನು ಈ ಒಂದು ಇಯರ್ಬಡ್ಸ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ನೀವು ಕಂಟಿನ್ಯೂಸ್ ಆಗಿ ಒಂದು 3 to 4 ಅವರ್ಸ್ ಯೂಸ್ ಮಾಡ್ತೀರಾ ಅಂತಂದ್ರೂ ಸಹಿತ ನಿಮಗೆ ಯಾವುದೇ ರೀತಿ ಪೇನ್ ಬರಲ್ಲ. ಇದರಲ್ಲಿ ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ಸೊ ಇದನ್ನು ನೀವು ಕಿವಿಲಿ ಹಾಕೊಂಡಿದ್ದೀರೋ ಇಲ್ವೋ ಅನ್ನೋದೇ ಸಹಿತ ನಿಮ್ಗೆ ಗೊತ್ತಾಗಲ್ಲ. ಸೊ ಅಷ್ಟು ಲೈಟ್ ವೇಟ್ ಆಗಿದೆ ಇದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ, ಸೊ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೋಬೋದು, ನಿಮ್ಮ ಡೆಸ್ಕ್ಟಾಪ್ಗೆ ಕನೆಕ್ಟ್ ಮಾಡ್ಕೋಬೋದು, ನಿಮ್ಮ ಲ್ಯಾಪ್ಟಾಪ್ಗೆ ಇದನ್ನ ಕನೆಕ್ಟ್ ಮಾಡ್ಕೋಬೋದು, ನಿಮ್ಮ iOS ಡಿವೈಸಸ್ಗಳಿಗೆ ಆರಾಮಾಗಿ ಇದನ್ನ ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಒಂದ್ಸರಿ ನೀವು ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಒಂದು 10 ಮೀಟರ್ ಸರೌಂಡಿಂಗಲ್ಲಿ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ನೀವು ಕಾಲ್ಸ್ನ ತೊಗೋತೀರಾ ಅಂತಂದರೆ, ಮ್ಯೂಸಿಕ್ಸ್ನ ಎಂಜಾಯ್ ಮಾಡ್ತೀರಾ ಅಂತಂದರೆ, ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಇದರ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಬೌಲ್ಟ್ ಆಡಿಯೋ ಬಗ್ಗೆ 2 ಮಾತೇ ಇಲ್ಲ. ಬೆಸ್ಟ್ ಸೌಂಡ್ ಕ್ವಾಲಿಟಿ ಮತ್ತು ಬೆಸ್ಟ್ ಬ್ಯಾಸ್ ಎಫೆಕ್ಟನ್ನು ಈ ಒಂದು ಇಯರ್ಬಡ್ಸಲ್ಲಿ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮೇನ್ ಆಗಿ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದರೆ, ನೀವಿನ ಜಸ್ಟ್ ಒಂದು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರಿ ಅಂತಂದರೆ ಅಪ್ ಟು 120 ಮಿನಿಟ್ಸ್ವರೆಗೂ ನೀವು ಸಾಂಗ್ಸನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಂದರೆ 2 ಗಂಟೆಗಳ ಕಾಲ ಒಂದು ಎಂಜಾಯ್ ಮಾಡ್ಬೋದು. ಆಮೇಲೆ 35 ಅವರ್ಸ್ ಒಂದು ಪ್ಲೇಬ್ಯಾಕ್ ಬರ್ತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು. ಇನ್ನು ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಟಚ್ ಕಂಟ್ರೋಲ್ ಇರತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು. ನಿಮ್ಮ ಫೋನ್ ಇರತಕ್ಕಂಥ ಮ್ಯೂಸಿಕನ್ನು ಮತ್ತು ಕಾಲ್ಸನ್ನು ನೀವು ಆರಾಮಾಗಿ ಇದ್ರ ಮೂಲಕ ನೀವು ಕಂಟ್ರೋಲ್ ಮಾಡ್ಬೋದು. ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಮತ್ತು ಸಿರಿಯನ್ನು ಸಹಿತ ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಸಪ್ರೇಟಾಗಿ ಒಂದು 2 ಇಯರ್ಬಡ್ಸ್ ಇದ್ದಾವಲ್ಲ, ನೀವು ಒಂದೊಂದಾಗಿ ಬೇರೆ ಬೇರೆ ಕನೆಕ್ಟ್ ಮಾಡ್ಕೋಬೋದು. ಜಸ್ಟ್ ನಿಮಗೆ ಲೆಫ್ಟ್ ಸೈಡ್ ಬೇಕಾದ್ರೆ ಲೆಫ್ಟ್ ಸೈಡ್ ಮಾತ್ರ ಕನೆಕ್ಟ್ ಮಾಡ್ಕೋಬೋದು, ರೈಟ್ ಸೈಡಿಂದ ಬೇಕಾದ್ರೆ ರೈಟ್ ಸೈಡ್ ಮಾತ್ರ ಕನೆಕ್ಟ್ ಮಾಡ್ಕೋಬೋದು. ಬೋತ್ ಇಯರ್ಬಡ್ಸ್ ಮಾಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, ಬ್ಲೂಟೂತ್ ವರ್ಷನ್ 5.3 ಇರುವಂಥದ್ದು. ಒಂದ್ಸರಿ ನೀವು ಇದನ್ನ ಕನೆಕ್ಟ್ ಮಾಡಿದ್ರಿ ಅಂತಂದರೆ ಸರೌಂಡಿಂಗ್ 10 ಮೀಟರ್ಸ್ವರೆಗೂ ನೀವು ಆರಾಮಾಗಿ ಕಾಲ್ಸನ್ನು, ಮ್ಯೂಸಿಕನ್ನು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆಮೇಲೆ ವಾಟರ್ ರೆಸಿಸ್ಟೆಂಟ್ ಸಹಿತ ಇದರಲ್ಲಿ ಇರುವಂಥದ್ದು. ಸೊ ನೀವು ಜಿಮ್ ಮಾಡುವಾಗ, ಆಮೇಲೆ ರನ್ನಿಂಗ್ ಮಾಡುವಾಗ, ಡೇ ಟು ಡೇ ಯೂಸೇಜ್ ಮಾಡುವಾಗ ಸ್ವೆಟ್ ಆಯಿತು ಅಂತಂದರೆ ಯಾವುದೇ ರೀತಿ ಒಂದು ಇಶ್ಯೂ ಆಗಲ್ಲ
ಅಂತ ಹೇಳ್ಬೋದು. ಆಮೇಲೆ ತುಂಬ ಲೈಟ್ ವೇಟ್ ಆಗಿದೆ ಇದು, ಆಯಿತಾ. ಓಕೆ, ಇನ್ನು ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ 1800 ರೂಪಾಯಿ ಬಜೆಟ್ನಲ್ಲಿ ಒಂದು ಇಯರ್ಬಡ್ಸ್ ನಮಗೆ ಸಿಗ್ತಾ ಇರುವಂಥದ್ದು. ಆ್ಯಕ್ಚುಲಿ ಇದು ಲಾಂಚ್ ಆದಾಗ ನಮಗೆ 1500 ರೂಪಾಯಿಗೆ ಸಿಗ್ತಾ ಇತ್ತು. 300 ರೂಪಾಯಿ ಇವಾಗ ಡಿಫ್ರೆನ್ಸ್ ಆಗಿದೆ ಅಂತ ಹೇಳ್ಬೋದು. ಇನ್ ಕೇಸ್ ನಿಮಗೆ ಕಮಿಂಗ್ ಡೇಸಲ್ಲಿ ಅಥವಾ ಯಾವುದೋ ಒಂದು ಆಫರ್ನಲ್ಲಿ 1700ರಿಂದ 1500 ರೂಪಾಯಿ ಬಜೆಟಲ್ಲಿ ಇದು ನಿಮಗೆ ಸಿಕ್ತು ಅಂತಂದರೆ ಒಂದು ಬೆಟರ್ ಡೀಲ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಿಮಗೆ 100 ರೂಪಾಯಿ ಕ್ಯಾಶ್ಬ್ಯಾಕ್ ಸಹಿತ ಇವರು ಕೊಡ್ತಾ ಇದ್ದಾರೆ ಒಂದು ಪ್ರಾಡಕ್ಟನ್ನ ನೀವು ರಿಜಿಸ್ಟ್ರೇಷನ್ ಮಾಡೋದ್ರಿಂದ. ಸೊ ಹಾಗಾಗಿ ಇದೊಂದು ಬೆಟರ್ ಡೀಲ್ ಅಂತ ಹೇಳ್ಬೋದು. ಆಮೇಲೆ ಇದರ ಒಂದು ಪ್ರೋಸ್ ಬಗ್ಗೆ ಮಾತಾಡೋದಾದರೆ, ಸೊ ಇದರಲ್ಲಿ ಒಂದು ಬೆಸ್ಟ್ ಸೌಂಡ್ ಕ್ವಾಲಿಟಿ ಇರ್ಬೋದು, ಆಮೇಲೆ ಬೆಸ್ಟ್ ಬ್ಯಾಸ್ ಎಫೆಕ್ಟ್ ನಮಗೆ ಸಿಗ್ತಾ ಇರುವಂಥದ್ದು, ಆಮೇಲೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಟಚ್ ಕಂಟ್ರೋಲ್ ಸಹಿತ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವೇನಾದರೂ ಗೇಮರ್ಸ್ ಆಗಿದ್ದರೆ ಅಥವಾ ಡೇ ಟು ಡೇ ಯೂಸೇಜ್ಗೆ ತಗೋತೀರಾ ಅಂತಂದರೆ ಇದೊಂದು ಬೆಸ್ಟ್ ಆದೊಂದು ಇಯರ್ಬಡ್ಸ್ ಅಂತ ಹೇಳ್ಬೋದು. ಇನ್ನು ಕಾನ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ನೀವು ಈ ಒಂದು ಇಯರ್ಬಡ್ಸ್ನ ಎಟ್ ಎ ಟೈಮ್ಗೆ 2 ಡಿವೈಸ್ಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ಹೊರತುಪಡಿಸಿದರೆ ಒಂದು ಬೆಸ್ಟ್ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು. ಈ ಬಜೆಟಲ್ಲಿ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಮಿಸ್ ಮಾಡದೆ ಇದನ್ನು ಸಹಿತ ನೀವು ಟ್ರೈ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸರಿ ಚೆಕ್ ಮಾಡಿ ಇಷ್ಟ ಆಗಿತ್ತು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.